ಹಿಂದಿನ ವಿಡಿಯೋಲಿ ನೋಡಿದಾಗೆ ರೆಂಟಿಗೆ ಕಾರ್ ತಗೊಂಡಿದ್ವಿ. ಅಲ್ಲಿಂದ ಫಸ್ಟ್ ಪೆಟ್ರೋಲ್ ಬಂಕ್ಗೆ ಹೋಗಿ ಕಾರ್ದು ಹೊಟ್ಟೆ ತುಂಬಿಸಿ ವಾಸ್ಕೋ ಇಂದ ಕ್ಯಾಲಿಂಗಟ್ ಕಡೆ ಹೊರಟ್ವಿ. ಅಲ್ಲೋಗಿ ಸುಮಾರು 1 ಅವರ್ ರೂಮ್ ಹುಡ್ಕೋಕೆ ಆಯ್ತು. ಮತ್ತೆ ಒಂದ್ ರೂಮ್ ಸಿಕ್ತು, ಎಲ್ಲ ಫ್ರೆಶ್ ಆಗಿ. ಇವತ್ತು ನಾವು ಹೊರಟಿರೋ ಫಸ್ಟ್ ಸ್ಪಾಟ್ ಬಂದು ಅಗೋಡಾ ಫೋರ್ಟ್. ಇಲ್ಲಿ ಫೋರ್ಟ್ ಒಳಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ನಿಮ್ದು ಯಾವ್ದೇ ವೆಹಿಕಲ್ ಇದ್ರೆ ಆ ವೆಹಿಕಲ್ದು ಸಪರೇಟ್ ಪಾರ್ಕಿಂಗ್ ಫೀ ಕಟ್ಬೇಕಾಗಿರುತ್ತೆ. ಮತ್ತೆ ಇಲ್ಲಿ ಪರ್ ಪರ್ಸನ್ 50 ರುಪೀಸ್ ಎಂಟ್ರಿ ಟಿಕೆಟ್ ತಗೊಂಡು ಈ ಫೋರ್ಟ್ ಒಳಗೆ ಎಂಟ್ರಿ ಕೊಡ್ಬೇಕಾಗಿರುತ್ತೆ. ಈ ಫೋರ್ಟ್ ನ ಪೋರ್ಚುಗೀಸ್ ಅವರು 17th ಸೆಂಚುರಿಲೇ ಕಟ್ಟಿರ್ತಾರೆ. ಯಾಕಂದ್ರೆ ಯುರೋಪ್ ಇಂದ ಬರೋ ಶಿಪ್ಸ್ ಗಳನ್ನ ಡೈರೆಕ್ಟ್ ಮಾಡೋಕೋಸ್ಕರ. ಇದು ಅವ್ರು ಯೂಸ್ ಮಾಡ್ತಿದ್ದಂತ ಲೈಟ್ ಹೌಸ್ ಶಿಪ್ಸ್ ನ ಡೈರೆಕ್ಟ್ ಮಾಡಕ್ಕೆ. ಮತ್ತೆ ಇದು ಬಂದು ವಾಟರ್ ರಿಸರ್ವಾಯರ್ ಅಂತೆ, ನೋಡ್ಕೊಳ್ಳಿ. ನಾವ್ ಇಷ್ಟ ಜನ ಬಂದು ಸುಮ್ನೆ ಇರ್ತೀವ, ಅಲ್ಲೇ ಫೋರ್ಟ್ ಮೇಲೆ ಹತ್ತು ಒಂದೆರಡು ಫೋಟೋ ತಗೊಂಡು ಅಲ್ಲಿಂದ ಚೋಪ್ರಾ ಫೋರ್ಟ್ ಕಡೆ ಹೊರಟ್ವಿ. ಒಂದು 5 ಮಿನಿಟ್ಸ್ ವಾಕಿಂಗ್ ನ ನಂತರ ಫೋರ್ಟ್ ಗೆ ಎಂಟ್ರಿ ಆದ್ವಿ. ಇಲ್ಲಿ ದಿಲ್ ಚಾಹತಾ ಹೈ ಮೂವಿ ಶೂಟಿಂಗ್ ಆಗಿತ್ತಂತೆ. ಅಲ್ಲಿ ಸ್ವಲ್ಪ ಟೈಮ್ ಇದ್ದು ಸನ್ಸೆಟ್ ಗೆ ಟೈಮ್ ಆಯ್ತು. ಜಲ್ದಿ ಅಲ್ಲಿಂದ ಕ್ಯಾಲಂಗಟ್ ಬೀಚ್ ಕಡೆ ಹೊರಟ್ವಿ. ನೋಡ್ಬೋದು ನೀವು, ಸನ್ಸೆಟ್ ನೋಡಕ್ಕೆ ತುಂಬಾ ಜನ ಬಂದಿದ್ರು. ಹೇಗಿದ್ರು ಸೂರ್ಯನು ಮುಳುಗ್ತಿದ್ದ, ನಾನು ಮುಳುಗನ ಅಂತೇಳಿ ನೀರಿಗಿಳ್ದೆ. ಇವತ್ತಿಗೆ ಇಷ್ಟೇ, ನೆಕ್ಸ್ಟ್ ವಿಡಿಯೋಲ್ ಸಿಗೋಣ.